ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ಕಿತ್ತೂರೇನು ನಿಮ್ಮ ಅಪ್ಪ ತಾತಂದಿರು ಗಳಿಸಿದ ಆಸ್ತಿ ಏನು? 80 ಟನ್. ಇದು ಸೀಸಲ್ಲ ಬೆಳ್ಳಿ ಅಂತೇಳಿ ಊಟಿಗೆ ಇದು ಮಾಡಿದ್ರೆ ಬ್ರಿಟಿಷ್ ಅಧಿಕಾರಿನೇ ತನ್ನ ಮನೆಗೇನೆ ಸಂಘಪದ್ದವರಿಗೆ ಇಟ್ಕೊಂಡು ಇದು ನಮ್ಮ ಅಪ್ಪನ ಸಹಿ ಅಲ್ಲಾತಿತ್ತು ಹೇಳು ಆಸ್ತಿಲಿ ನಿನಗೆ ಅಂದ್ರು ಕೇಳಿಲ್ರಿ. ಗಾಡಿ ಮಾಡಿ ಹೇಳೋಣ ಇದು ನಮ್ಮ ಅಪ್ಪನ ಸಹಿ ನೋಡು. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಏನು ಹೇಳಿದ್ರೆ ವೀರಾಣಿ ಕಿತ್ತೂರು ಚೆನ್ನಮ್ಮಾಜಿ ಜನ್ಮಸ್ಥಳ, ಹುಟ್ಟಿದ ಮನೆಯಲ್ಲಿ ಕುಂತು ಮಾತಾಡ್ತಾ ಇದ್ದೀವಿ ನಾವು. ನೀರು ಹಾಯಿಸಿ ನಾಟಿ ನೆತ್ತೀರಾ, ಹೊರ ಹೊತ್ತೀರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಡ್ತೀರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ? ಅವ್ರ ಮನೆಗ ಹಿರಿಯರ ಅಂದ್ರೆ ಏಕೈಕ ಹಿರಿಯರು ಉಳಿದಾರ. ತಮ್ಮ ಹೆಸರು ಹೇಳ್ರಿ ಅಪ್ಪಾಜಿ? ಶ್ರೀಮಂತರಾವ್ ದೇಶಮುಖ್. ತಂದೆ ಹೆಸರು ಮಹಾಂತರಾವ್. ಶ್ರೀಮಂತರಾವ್ ಮಹಾಂತರಾವ್ ದೇಶಮುಖ್. ಇವರು ಈ ಮನೆಯೊಳಗ ಹಿರಿಯರು ಈಗ ಇದ್ದವರು. ಅಪ್ಪಾಜಿ, ನೀವು ಈ ಮನೆತನದ ಬಗ್ಗೆ ನೀವು ಬಾಲ್ಯದಲ್ಲಿ ಇದ್ದಾಗ ನೋಡಿದ್ದೇನಾದ್ರು ನೀವು ಕತೆ ಹೇಳ್ತೀರಾ? ನೀವು ಬಾಲ್ಯತನ ಈ ಬಾಲ್ಯದ ಇದ್ದಾಗ ಏನಿದೆ ಐತ್ರಿ, ಅದು ಈಗಾದ್ರೂ ನಮ್ಮ ಊರನ್ನವ್ರು ನಡ್ಸ್ಕೊಂಡು ಬಂದಾರ. ನಾವು ಅವ್ರ ಇದು ಮಾಡಿ ಇವತ್ತಿನ ತನೂ ಜಾತೀಯತೆ ಬಂದಿಲ್ಲ. ಎಲ್ಲಾರು ಒಂದೇ ಸಮ ಇದ್ರೊಳಗೆ ಹೊಂಟಿವಿ ನಾವು. ಈಗ ನಿಮಗೆ ವಯಸ್ಸು ಎಷ್ಟು ಅಪ್ಪಾಜಿ? ನಮಗೆ 83 ನೀವು ಬಾಲ್ಯದಲ್ಲಿದ್ದಾಗ ಈ ಮನೆತನದ ಬಗ್ಗೆ, ವೈಭವದ ಬಗ್ಗೆ ಏನ್ ಕಂಡಿರಿ ನೀವು 83 ವರ್ಷ ಅಂದ್ರೆ ನೀವು 10 ವರ್ಷ, 73 ವರ್ಷ ಹಿಂದ ಏನಿತ್ತು ಇಲ್ಲಿ ಇತಿಹಾಸ? ಏನಿದು 73 ವರ್ಷ? ನಾವು ನೋಡಿದ್ದು ಪೂರ್ತಿ ಇಮಾರತಿ ಇತ್ತು. ಇದು ಬಯಲಿದ್ದು ನಾವು ನೋಡಿದಾಗ ಆ ಕೊಟ್ಟಿಗೆಗಳಿದ್ದು, ದನಗಳು ಕಟ್ಲಕ್ಕ, ಎತ್ತುಗಳು ಕಟ್ಲಕ್ಕ, ಅದು ಕೊಟ್ಟಿಗೆ ಇರ್ಲಕ್ಕಿಲ್ಲ ಜಾಗ ಇಟ್ಟಿತ್ತು ನಾವು ಸಣ್ಣವರಿದ್ದಾಗ್ರಿ. ಮುಂದೆ ಬರ್ತಾ ಅನ್ನೋದ ಎಲ್ಲ ಬಿದ್ದಿದ್ದು ಅದು ಪೂರಾ ಆಸ್ತಿನೇ ಪೂರಾ ಇದು ಕಾಲ್ಸತ್ತಾಗಿ ಹೋಯ್ತ್ರಿ ಆಸ್ತಿನೇ. ಮತ್ ಪುನಃ ಏನದ ನಮ್ಮ ಅಜ್ಜವ್ರು ಇವನ್ನ ಗಳಿಸಿದ್ದು ಪುನಃ. ಇವರು ಹಂಪಣ್ಣಪ್ಪ ಮುತ್ಯ ಅಂತ, ಸದಾಶಿವ ಮುತ್ಯ, ಬಸಲಿಂಗಪ್ಪ ಮುತ್ಯ, ನಿಮ್ ಮುತ್ಯ ಅವರು, ನಮ್ಮ ಮುತ್ಯವ್ರು. ಅವ್ರ ಕೈನ ಈಗ ಇಲ್ಲಿ ಇತಿಹಾಸ ಹೇಳುದು ಹುತಾತ್ಮ ಬಸವಲಿಂಗಪ್ಪ ವಿ ದೇಶಮುಖ್ ಅಂತ ಬರೀತಾರೆ ಬೋರ್ಡ್ನವ್ರು. ಹೌದಾ? ಅವರೇ ಮೇನ್ ಸ್ಯಾಕ್ರಿಫೈಸ್ ಮಾಡಿದವ್ರು ಈ ಫ್ಯಾಮಿಲಿ ಒಳಗೆ ಮಾಡಿದವ್ರು ಅವ್ರೆ, ಬಸಲಿಂಗಪ್ಪ ಅವರೇ. ಈ ಮನೆತನಕ ಇದು ತಗೋದಿಲ್ಲ. ಈಗ ಬಸಲಿಂಗಪ್ಪ ಅಜ್ಜ ಅವ್ರಿಗೆ ನೀವು ಕಂಡೀರಿ? ಇಲ್ಲ. ನಮ್ಮ 1857 ಗಲ್ಲಿಗೇರಿಸ್ಯಾರ ಸೋಲಾಪುರ. 1857 ಗಲ್ಲಿಗೇರಿಸ್ಯಾರ ಅವ್ರಿಗೆ. ಅವ್ರಿಗೆ ಅವ್ರ ಮಗನಿಗೆ ಇಬ್ಬರಿಗೆಲ್ಲಾಗಿದ್ದಾರೆ. ಬಸಲಿಂಗಪ್ಪದವ್ರಿಗೆ ಇರ್ಸಂಗಪ್ಪದವ್ರಿಗೆ, ಬಸಲಿಂಗಪ್ಪದವ್ರ ಮಗ ಇರ್ಸಂಗಪ್ಪ, ಅವ್ರಿಬ್ಬರಿಗೆಲ್ಲ ಇಬ್ಬರಿಗೆ ಎಟ್ ಎ ಟೈಮ್ ನೋಡಿ ವೀಕ್ಷಕರೇ, ಈಗ ಮನೆಯೊಳಗೆ ಕುಂತು ಮಾತಾಡ್ತಾ ಇದ್ದೇವೆ ನಾವು. ಈ ಕುರುಹುಗಳು ಮೊದಲಿನ ತರನೇ ಈಗಿಲ್ಲ. ಆದಿಲ್ ಶಾಹಿ ಅವರು ಉಂಬಳಿಯಾಗಿ ಕೊಟ್ಟಿದ್ರಿ ಇದು. ಆದಿಲ್ ಶಾಹಿ ಉಂಬಳಿ ರೀ. ನೋಡ್ರಿ, ಇದೊಂದು ಆದಿಲ್ ಶಾಹಿ ಅವರು ಇವರಿಗೆ ಯಾಕೆ ದೇಶಮುಖ ಉಂಬಳಿ ಕೊಟ್ರು? ಯಾಕಂದ್ರಿ ಈ ಏರಿಯಾದಾಗ ಒಂದು ಹುಲಿ ಹೊಂಟಿತ್ತು. ಅವರು ಆದಿಲ್ ಶಾಹಿ ಅವ್ರಿಗೆ ಏನಂದ್ರು, ಈ ಹುಲಿ ಯಾರು ಹೊಡ್ಕೊಂಡ್ ಬರ್ತೀರಿ ಅವ್ರು ವೀರ ಇದು ಅಂತ. ಅವಾಗ
ಇವರು ಈ ಕಾಡ್ನಾಗ ಇದ್ದಿದ್ ಹುಲಿ ಹೊಡ್ಕೊಂಡ್ ಬಂದು ರಾಜ ಒಪ್ಸುದ ಕಾಡ್ ಅಂದ್ರೇನ್ರಿ ಈಗೆಲ್ಲ ತೋಟ ಆಗ್ಯಾವ್ರಿ ಇಲ್ಲಿ ನಮ್ಮ ಯಾರು ಬರ್ಲಾಕ್ ಕಲ್ಸ್ತಿದ್ರ ಅಕ್ಸರ್ಪೇಟೆ ಹೊಡೆದಿದ್ದು ಪೂರ ಗಿಡ ಗಂಟೆ ಇತ್ತಿದ್ದು ಏರಿಯಾ ಪೂರ ಅಲ್ಲಿ ಪೂರಾ ಕಾಡ್ ಇತ್ರಿ. ಅವಾಗ ಹುಲಿ ಹೊಡ್ಕೊಂಡು ಹೋಗಿ ರಾಜ ಕೊಟ್ಮ್ಯಾಗ ಅವರು ಈ 60 ಹಳ್ಳಿಗೆ ನೀವು ದೇಶಮುಖರಾಗಿ ಇದು ಮೊದಲಿಗೆ ನಾವು ಶಿರ್ಸೆಟ್ರು ನೇಮಕ ಮಾಡೋದ್ರಿ. ಈಗ ಅವ್ರ ಉಂಬಳಿ ಕೊಟ್ಟ ಮ್ಯಾಗ ದೇಶಮುಖ್ಗಿರಿ ದೇಶಮುಖ್. ಈಗ ಬಸಲಿಂಗಪ್ಪ ಗುರುಲಿಂಗಪ್ಪ ಇಬ್ರು ಅಂತಂದ್ರ ಇಲ್ಲಿ ಇದ್ದವ್ರ ಆಯಿಯವರು ಬಸಲಿಂಗಪ್ಪ ಬಾಳ ಕಿಡಿಗೇಡಿ. ಇವ್ರು ನಮ್ಮ ತಂದೆಯವ್ರು ನನಗೆ ಹೇಳಿದ ಇತಿಹಾಸ ಸಣ್ಣವ್ರಿದ್ದಾಗ ಹೇಳ್ತಿದ್ರು. ಸ್ಪೀಕರ್ ಹಿಡ್ಕೊಂಡು ಈ ನಮ್ಮ ತಂದೆಯವರು ಸಣ್ಣವ್ರಿದ್ದಾಗ ನಾವು ಮ್ಯಾಕ್ ಕೂತ ಕಾಲು ಕೂತ್ಕೊಂಡಿರ್ತಿದ್ದೇವೆ. ಅವಾಗ ಹೇಳಿದ ವಿಷಯ ನಮ್ಗೆ ಬಸಲಿಂಗಪ್ಪ ಗುರುಲಿಂಗಪ್ಪ ಇಬ್ರು ಅಂತಂದ್ರು. ಬಸಲಿಂಗಪ್ಪ ಭಯಂಕರ ಕಿಡಿಗೇಡಿ, ಗುರುಲಿಂಗಪ್ಪ ಸಮಾಧಾನ, ಅವು ಪೂಜವಾನ್ರು. ಆಮೇಲೆ ಅವ್ರ ತಾಯಿಯವ್ರು ಅಲ್ಲಿ ಒಳಗೆ ಅಡಿಗೆ ಮಾಡ್ಕೊತ ಕೂತಾಗ ಇವ ಕಿಡಿಗೇಡಿ ಮಾಡೋ ಟೈಮ್ನೊಳಗ ನಿನಗೆ ಸಾಕಾಗ್ಯಾರಪ್ಪ ಬಾವನ್ ಕೈಯಾಗ ಕೊಟ್ಟು ಬಿಡ್ತೀನಿ ನಿನಗ ಅಂತೇಳಿ ಬಿಜಾಪುರ ಬಾವನ ಮಠಕ್ಕೆ ನಡ್ಕೊತಿದ್ರು, ನಡ್ಕೊತಿದ್ರು. ಹಸಿಂಪಿರ್ ದರ್ಗಾರ ನಮ್ ದರ್ಗಾ ಕ್ರಾಸ್ ಅಂತಾರ ಅಲ್ಲಿ ಹಾಕಿಂತೀರಿ ದರ್ಗಾ ಅಲ್ಲಿ ಭಾಳ ನಮ್ಮ ಹಿರಿಯರು ನಡ್ಕೊತಿದ್ರು. ಅವ್ರು ಕಿಡಿಗೇಡಿ ಮಾಡೋದ್ರಿಂದ ದಿವಸ ನಮ್ಮ ಮನೆಗೆ ಬರ್ತಿದ್ರು. ಓಹೋ ಇಲ್ಲಿ ಬರ್ತಿದ್ರು ಬಂದು ಅದು ಇದು ಮಾಡ್ಕೊಂಡು ಹೋಗ್ತಿದ್ರು. ಅವಾಗ ಕಿಡಿಗೇಡಿ ಮಾಡೋ ಟೈಮ್ನಾಗ ಅವ್ರು ಬರೋ ಟೈಮ್ನಾಗ ನೀನು ಬಾವನ್ ಕೈಗೆ ಕೊಡ್ತೀನಿ ಅಂತ ಹೇಳ್ತೀನಿ ಅಂದಾಗ ಅವ್ರು ಬಂದಾರ. ಯಪ್ಪ ಇವ್ನಿಗೆ ತಗೋ ಸಾಕಾಗ್ಯದ ಬಂದ ಮ್ಯಾಗ ಅದೇನಾಗ್ಯದ ಕಿಡಿಗೇಡಿ ಗುಣ ನೋಡಿ ನಿನ್ನ ಬಾವಾಗೆ ಒಪ್ಪಿಸ್ತೀನಿ ಅಣ್ಣ. ಅವ್ರೇನಂತಾರೆ ಎದ್ದು ಹೋಗೋ ಟೈಮ್ನಾಗ ಯಾವ ಮಗನಿಗೆ ಕೊಡ್ತೀನಿ ಅಂತ ಹೇಳಿದಿ ಕೊಡು ನನಗೆ ಅಂತ ಕೇಳ್ಯಾರ. ಕೇಳೋಣ ತಗೋ ಅಂತೇಳಿ ಕೊಟ್ಬಿಟ್ಟಾರೆ. ಕೊಟ್ಟ ಮ್ಯಾಗ ಮುಂದೆ ಬಾವ ಏನ್ ಮಾಡ್ಯಾನ್ರಿ, ರಾಜಮನೆತನಕ ಯಾವ ವಿದ್ಯೆ ಬೇಕು ಅದು ಒಟ್ಟು ಕಲಿಸ್ಬಿಟ್ಟಾರ ಅವ್ರ ಬಾವ ಬಸಲಿಂಗಪ್ಪ ಅವ್ರಿಗೆ. ಅದನ್ನು ಕಲಿಸಿ ಎಲ್ಲಾ ತಯಾರಾದ್ಮೇಲೆ ಮುಂದೆ ವಯಸ್ಸಾಯ್ತು ಅವ್ರು ದೊಡ್ಡವರಾದ ನಂತರ ಈ ಬ್ರಿಟಿಷರು ಮುತ್ತಿಗೆ ಹಾಕಿದ್ರಿ. ಬ್ರಿಟಿಷರು ಹಾಕಿಲ್ಲ, ಈ ಶಿಂದೆ ಹೋಳ್ಕರ್ ಈ ಮನಿ ಪೂರ ಮುತ್ತಿಗೆ ಹಾಕಿ ಇಲ್ಲಿ ಈ ಜಂತಿಗೆ ಏನದ ಕುರಿ ತೊಟ್ಬಿಟ್ಟು ಇಲ್ಲಿ ಈ ಕೋಲ್ಯಾಗ ಮನ್ಕೊಂಡಿದ್ದಾವ ಬಾಗಿಲು ಹಾಕಿ. ಕ್ವಾಟಿವಾಡಿ ಸುತ್ತ ಕ್ವಾಟಿವಾಡಿ ಇತ್ತು. ಈ ಕ್ವಾಟಿವಾಡಿ ಎಲ್ಲ ಬಾಗಿಲುಗಳು ಬಂದ್ ಮಾಡಿದ್ರು. ಅವಾಗ ಏನದ ಇವರು ದೇಶಮುಖ ಬಾಯವರು ಇವ್ರೇನು ಹೇಳ್ಕಳ್ಸೋರು, ಯಾರು ಪಾರ್ವತಮ್ಮನವರು ಏನು ಹೇಳ್ಕಳ್ಸೋರು, ನನ್ನ ಮಗನೇ ನನಗೆ ಕೊಟ್ಬಿಡಪ್ಪ, ಹಿರಿ ಮಗ ಅಂತ ಪೂಜೆವನ್ ಹೊಂಟಾನ, ಅದಕ್ಕೆ ನನ್ನ ಮಗನಿಗೆ ಕಳಿಸು. ಅವ್ರು ಏನದ ನಿಮ್ಮ ತಾಯಿ ಕರ್ಲಾಗತ್ತಪ್ಪ, ಹೋಗು ಒಂದು ಗಂಡಾಂತರಗಳು ಸಿಕ್ಕದ ಮಂತನ ಹೋಗಿ ಏನದ ಕಾಪಾಡ್ಕೋ ಅಂತ ಹೇಳಿ ಬಂದಾರಿ. ಬರ್ದ್ರ ಕ್ವಾಟಿ ಬಾಡಿ ಬಂದದ, ಹಂಗೆ ಕುದುರೆ ಮ್ಯಾಗ ನಿಂತು ಬಾಡಿ ಮ್ಯಾಗ ಹಾರ್ಯಾರ. ಹಾರಿ ಒಳಗಳು ಸೀದಾ ಬಂದಾರ. ಬರುದ್ರಾಗ ಇಲ್ಲಿ ಮಕ್ಕೊಂಡಿದ್ದ 10 ಪೈಸೆ. ಅದು ಜಂದ್ರ ಕೋಳಿ ಅಂತ ಹೇಳೋದು ಹೆಸರು ಬಿದ್ದಿದ್ದು. ಜಂದ್ರ ಕೋಳಿ ಇದ್ರ ಹೆಸರ. ಅಲ್ಲೇ ಮಲ್ಕೊಂಡಿದ್ದು ಅಲ್ಲೇ ಮಲ್ಕೊಂಡಿದ್ದ ಅವ್ನ ಪೈಸೆ. ಅದು ಸ್ವಲ್ಪ ಹುಡಿಯೋದು ರೂಮ್ ಬಹಳ ಇಂಪಾರ್ಟೆಂಟ್ ಅವ್ರು. ಪೇಶೆ ಮಲ್ಕೊಂಡಿದ್ರು ಪೇಶ್ವೆ ಇಲ್ಲಿ ಎಲ್ಲಾ ಮಾಡ್ಲಕತ್ತಿ ಪೇಶ್ವೆ ಅಲ್ಲಿ ಮಲ್ಕೊಂಡ್ರಿ. ಅವಾಗ ಇವ್ರು ಜಿಗದ್ ಒಳಗ್ ಬಂದಾರ. ಆ ಬಾಗ್ಲ ತೆರೆದು ಹತಾರ ಎದಿಗೆ ಹಿಡಿದ್ರು. ಎದಿ ಮ್ಯಾಗೆ ಕೂತಾರೆ ಹತಾರ ಹಿಡ್ಕೇಸಿನ. ಯಾರು ಕೂತಾರ್ರಿ? ಅಪ್ಪದವ್ರು ಪೇಶ್ವೆ ಅವ್ರಿಗೆ ಕೂತು ಮಗನ ಇದು ನಿನ್ನ ಆರ್ಡ್ರ ಹಿಂದಕ್ಕೆ ತೆಕ್ಕೊಂಡು ಏನದ ಹಾದಿ ಪಾಡೋದಿಲ್ಲ ನಿನ್ನ ಕಲಸ್ ಮಾಡ್ತೀನಿ ಅಂದಾಗ. ಅಣ್ಣ ಅಲ್ಲಿಂದ ಏನದ ಯಾಕ ಬತ್ತೇಳಿ ಒಪ್ಕೊಂಡು ಜೆಂಡ ಏರ್ಸ್ಯಾರಿ. ಜೆಂಡ ಏರ್ಸಿ ಮುಂದೆ ಇದೆಲ್ಲ ಮಗನ ನಾನು ಕೋನ ಕೊಟ್ಟು ಹೋಗೋಣ ಇಬ್ಬರಿಗೆ ಪರಗಣೆ ಅಂತೇಳಿ ಕಿಸಿಂದ ಹುಬ್ಳಿ ಕೊಟ್ಟನ್ರಿ ಅವ. ಇದ್ರಾಗ ಇಬ್ಬರಿಗೆ ಪರಗಣೆನೂ ಇರ್ಬೇಕು. ವೀಕ್ಷಕರೇ, ಇದೊಂದು ನನ್ನ ಕೈಯಾಗ ಇದಕ್ಕೆ ಏನಂತೀರಿ ನೀವು? ಪಟ್ಟ ಅಂತ. ಪಟ್ಟ. ಇದು ಪಟ್ಟ ನೋಡ್ರಿ. ಇದು 9 2 ಇದೆಷ್ಟು? ಇದು 17 ಏನ್ರಿ? ನೋಡ ನಿನಗೆ ಗೊತ್ತಾಗ್ತ. 9 2 17 ಮರಾಠಿ ಅದ. 9 2 17 ಅಂದ್ರ 9 2 17 1917 ಹೌದ್ರಿ? 1817
ಹುಕುಮತ್ ನಂಬರ್ 1817 1900 ಇದು ಇದು ಈಗ ಅಪ್ಪರ್ ನಮ್ಮ ಅಪ್ಪರ ಹೆಸರು ಮ್ಯಾಗ ಕೊಟ್ಟಿದ್ದದು ಇದು. ತಾತವ್ರ ಹೆಸರು ಮೇಲೆ ಕೊಟ್ಟಿದ್ದವ್ರಿ ಹಂಪಣ್ರವ್ರ ಹೆಸರು ಮೇಲೆ ಹಂಪಣ್ಣರಾವ್ ದೇಶಮುಖ. ಹಾ 17 ಅದ್ರಿ ಇದ್ರೊಳಗೆ 1917 17 ಹಾಂ ಹೌದಲ್ರಿ? ಹಾಂ ಇದು ನೋಡ್ರಿ ಶ್ರೀಮಂತ ಮಾಂತರಾವ್ ಹಂಪಣ್ಣರಾವ್ ದೇಶಮುಖ ಹಂಪಣ್ರಾವ್ ದೇಶಮುಖ್ ನಾಡಗೌಡ ಚಂದ್ ಕವಿತೆ. ಇಲ್ಲ ಅದ್ರಾಗ ಇಲ್ರಿ, ನಾಡಗೌಡ ಪರಗಳೆ ಪರಗಣೆ ಪರಗಣೆ ಇಬ್ಬರಿಗೆ ಕೊಟ್ಟಿದ್ರಿ. ಹಾ ಪರಗಣೆ ಇಬ್ಬರಿಗೆ ಕೊಟ್ಟಿದ್ರು. MHD MHD ಅಂದ್ರೆ ಮಾಂತರಾವ್ ಹಂಪಣ್ರಾವ್ ದೇಶಮುಖ. ಹಾ ಚಾಂದ್ ಕೌಠಿ ಹಾಂ ಚಾಂದ್ಕೋಟೆ ನಾಡಗೌಡ್ರು ಕೊಟ್ನಾಳ ಜಾಗೀರ್ದಾರ್. ಹಾ, ಚಾಂದ್ಕೋಟೆಗೆ ನಾಡಗೌಡ್ರು ಜನ್ಗಿ ದೇಶಮುಖರು. ಪ್ರಾಂತ ಹಿಂದಿ सरसठ प्रांत सरसठ प्रांत बिजापूर. हुकुम नंबर 231 तारीख 9/2/1917 ನೋಡ್ರಿ ಇದು 17 ಅದೇನು 17 ಅಪ್ಪರ ಹೆಸರು ಮ್ಯಾಗ ಬಂದಿತ್ತು. ತಾತವ್ರ ಹೆಸರು ಮೇಲೆ ಬಂದದ ಮೊದಲಿನವ್ರ ಹೆಸರು ಮೇಲೆ ಇದು ಬಂದಿದೆ. ನೋಡ್ರಿ ಇದು ಪಟ್ಟ ಅವಾಗ 1917 ಕೊಟ್ಟಿದ್ದು ಈ ಮನೆತನಕ್ಕ. ಇದು ಯಾರು ಕೊಟ್ಟಾರಂದ್ರೆ ಇದು ಪೇಶ್ವೆ ಪೇಶ್ವೆ ಅವರು ಕೊಟ್ಟಿದ್ದಾರೆ. ಇದು ಈ ಮನೆತನದ ವಂಶವೃಕ್ಷದ ಬಗ್ಗೆ ಒಂದು ರಿಕಾರ್ಡ್ ಅದ ಇವ್ರ ಹತ್ರ, ಅದನ್ನ ತಮಗೆ ಹೇಳ್ತಾ ಇದ್ದೀವಿ. ಮೂಲ ಅದು ಹಿಂದಿಂದಿಲ್ಲ, ಬಸಪ್ಪ ಅವ್ರು ಹಿಂದಿಂದಿಲ್ಲ, ಬಸಪ್ಪ ಅವ್ರು ಹಿಡ್ಕೊಂಡು ವಂಶವೃಕ್ಷ ತಗೊಂಡ್ರಿ. ಇದು ಯಾವ ಇಶ್ಯೂಗಳು ರೀ ಅಂದಾಜ್ ಬಸಪ್ಪ ಅದು ನಮಗ ಇಶ್ಯೂನು ಗೊತ್ತಿಲ್ಲ ಬಸಪ್ಪ ಅವ್ರದ್ದು. ಈ ಹೇಳೋರು ಬರ್ತಾರಲ್ರಿ, ಹೇಳೋರು ಹೇಳಿದ ಪ್ರಕಾರ ಇದು ಬಸಪ್ಪ ಅವ್ರು ಒಟ್ಟಿಲಿ ಸಂಗಪ್ಪ, ಹಿರ್ಸಂಗಪ್ಪ, ಅಪ್ಪಪ್ಪ, ಶಿವಪ್ಪ 4 ಮಂದಿ. ಅಲ್ಲಿ ಸಂಗಪ್ಪ, ಅಪ್ಪಪ್ಪ, ಶಿವಪ್ಪಂದು ವಂಶಕರು ಯಾರು ಇಲ್ರಿ. ಮುಂದ ಅಪ್ಪಪ್ಪಗ ಬಸಪ್ಪ, ರುದ್ರಪ್ಪ ತೀಕ್ಷಿಂದ ಇಬ್ರು ಮಕ್ಕಳಿದ್ರು, ಅವ್ರ ಏನಾದ್ರು ಗೊತ್ತಿಲ್ಲ. ಮುಂದ ಹಿರ್ಸಂಗಪ್ಪನ ಹೊಟ್ಟಿಲಿ ಗುರ್ನಿಂಗಪ್ಪ, ಸದಾಶಿವಪ್ಪ, ಬಸಲಿಂಗಪ್ಪ, ಅಯ್ಯಪ್ಪ, ಅಪ್ಪಪ್ಪ ಅಂತ 3 ಮಂದಿ ಹುಟ್ಟರು. 5 ಮಂದಿ ಹುಟ್ಟುದ್ರಲ್ಲ, ಈ ಮುತ್ತನ ಹೆಸರೇ ಇಲ್ಲಿ ಇಟ್ರಿ ಅವ್ರು. ಮತ್ತ ಅಪ್ಪಪ್ಪ ತಿಳಿ ಬಂದದಲ್ಲ, ಇವ್ರು ಈ ಅಪ್ಪಪ್ಪನ ಹೊಟ್ಟಿಲಿ ರೀ ಗುರ್ಸಂಗಪ್ಪ, ಸಿದ್ಲಿಂಗಪ್ಪ, ವಿರ್ಸಂಗಪ್ಪ, ಶಂಕರಪ್ಪ ಅಂತ ಇವರು 4 ಮಂದಿ ಹುಟ್ಟು. ಮುಂದ ಈ ಗುರ್ಸಂಗಪ್ಪನ ಹೊಟ್ಟಿಲೆ ಶಂಕರಪ್ಪ ಅಂತ ಒಬ್ಬ ಹುಟ್ಟದ. ಆ ಶಂಕರಪ್ಪನವರು ಹೊಟ್ಟಿಲೆ ಗುರ್ಸಿಂಗಪ್ಪ, ಬಸಪ್ಪ ಅಂತ ಇಬ್ರು ಹುಟ್ಟದ. ಬಸಪ್ಪಗೆ ಮಕ್ಕಳಾಗಲಿಲ್ಲ. ಮುಂದ ಗುರ್ಸಂಗಪ್ಪಗ ಹಂಪಣ್ಣಪ್ಪ, ಸದಾಶಿವಪ್ಪ, ಬಸಲಿಂಗಪ್ಪ ತೀಕ್ಷಿಂದ 3 ಮಂದಿ ಮಕ್ಕಳು ಹುಟ್ಟದ್ರು. ಏನ್ರಿ? ಹಾ, ಈ ಕಡೆ ಈ ಸಂಗಪ್ಪಗ ಮಕ್ಕಳು ಇದ್ದಿತ್ತಿಲ್ಲಲ್ರಿ, ಹಿರ್ಸಂಗಪ್ಪ ತೀಕ್ಷಿಂದ ಏನಿದ್ರಲ್ಲ, ಅವ್ರಿಗೆ ಗುರ್ನಿಂಗಪ್ಪ, ಸದಾಶಿವಪ್ಪ, ಬಸಲಿಂಗಪ್ಪ, ಅಯ್ಯಪ್ಪ, ಅಪ್ಪಪ್ಪ ಇದ್ರು. ಅಯ್ಯಪ್ಪಗ ಸದಾಶಿವಪ್ಪ ಒಬ್ಬನೇ ಮಗ, ಅವನ ಅಂಶ ನಿರ್ವಂಶ ಆಯ್ತು ಅಲ್ಲಿ. ಗುರ್ನಿಂಗಪ್ಪನ ಅಂಶ ನಿರ್ವಂಶ ಆಯ್ತು, ಸದಾಶಿವಪ್ಪನ ಅಂಶ ನಿರ್ವಂಶ. ಬಸಲಿಂಗಪ್ಪಗ 2 ಮಕ್ಕಳು ಹುಟ್ಟಿದ್ರು, ಒಂದು ಹೆಣ್ಣ ಒಂದು ಗಂಡ, ಪದ್ಮಾವತಿ, ವಿರ್ಸಂಗಪ್ಪ. ಈ ಪದ್ಮಾವತಿ ಮಗಳೇ ಕಿತ್ತೂರು ರಾಣಿ ಚೆನ್ನಮ್ಮ. ಪದ್ಮಾವತಿಗೆ ಕಾಕ್ತಿ ದೇಸಾಯರ ಮನೆತನ ಕೊಟ್ಟಿದ್ದು ಈಕೆ ಮಗಳು ಪದ್ಮಾವತಿ. ಇದು ಪದ್ಮಾವತಿ ಮಗಳೇ ಕಿತ್ತೂರು ರಾಣಿ ಚೆನ್ನಮ್ಮ. ವೀರಸಂಗಪ್ಪ ಅವ್ರ ಮಗ ಪದ್ಮಾವತಿ ಈ ಮನೆತನದ ಮಗಳು. ಈ ವೀರಸಂಗಪ್ಪ ಅವರಿಗೆ ಎದರ್ ಬೆದರ್ ಬೀಗ್ತಾನತ್ತಾರಲ್ರಿ, ಹಂಗಾಯ್ತು. ಕಿತ್ತೂರು ರಾಣಿ ಚೆನ್ನಮ್ಮ ಮಲ್ಲಸಜ್ಜನ ಏನು ಇದು ಪದ್ಮಾವತಿ ಅವ್ರ ಕಾಕ್ತಿ ದೇಸಾಯರ ಮನ್ಯಾಗ ಏನು ಹೆಣ್ಮಗಳಿದ್ದಲ್ಲ, ಅವ್ರಿಗೆ ವೀರಸಂಗಪ್ಪ ಕೊಟ್ಟವ್ರಿ. ಕಿತ್ತೂರು ಪಾರ್ವತಿ ಮಲ್ಲಸಜ್ಜ ದೇಸಾಯಿ ಸಹೋದರಿ. ಮಲ್ಲಸಜ್ಜ ದೇಸಾಯಿ ಸಹೋದರಿಗೆ ಅವ್ರ ಸಹೋದರಿ ಈ ಮಂದಿ ಕೊಟ್ಟರು, ವೀರಸಂಗಪ್ಪ ಕೊಟ್ಟರು. ಅವ್ರ ಹೊಟ್ಟಿಲೆ ಬಹದ್ದೂರ್ ಬಸಲಿಂಗಪ್ಪ ಅವ್ರು ಹುಟ್ಟು. ಇನ್ನೊಬ್ರು ವೀರಸಂಗಪ್ಪ ಅವ್ರ ಮಗ ರೀ. ಇದು ವೀರಸಂಗಪ್ಪಗ ಮತ್ತು ಬಸಲಿಂಗಪ್ಪಗ ಇಬ್ಬರಿಗೆ ಗಲ್ಲಾಯ್ತು ಸೊಲಾಪದಾಗ. ಇಲ್ಲಿಗೆ ಎಂಡ್ ಆಗಿಬಿಡ್ತಾರೆ. ಇದು ರಾಣಿ ಚೆನ್ನಮ್ಮಗ ಏನು ಅಲ್ಲಿ ಕೊಟ್ಟರು, ಅಲ್ಲಿಗೆ ಇದು ಎಂಡ್ ಆಯ್ತು. ನಮ್ಮ ಇದ್ರ ವಂಶಸ್ಥರಾಗ ಬರಲ್ರಿ. ಮುಂದೆ ಈಗ ವೀರಸಂಗಪ್ಪ ಏನು ಶಂಕರಪ್ಪ ಅದಲ್ಲ, ಅಲ್ಲಿ ಎಂಡ್ ಆಯ್ತು. ಇದು ಅಂದ್ರೆ ಮುಂದಿನ ಫ್ಯೂಚರ್ ನಾವು ಏನೋ ಇದು ಮಾಡ್ಕೊಂಡಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಮಕ್ಕಳು ಇಲ್ಲೋ
ಹಿಂಗ ನಾವು ಇದು ಮಾಡ್ಕೊಂಡಿಲ್ಲ. ನಮ್ಮಷ್ಟಕ್ಕೆ ನಾವು ನಮ್ಮ ಮನೆತನದಾಗೆ ಹುಟ್ಟದಕ್ಕಿ ಅನ್ನೋದಕ್ಕೆ ಅಲ್ಲಿಗೆ ಎಂಡ್ ಮಾಡಿಬಿಟ್ರು. ಮುಂದೆ ಬಹದ್ದೂರ್ ಬಸಲಿಂಗಪ್ಪಗ ವಿರ್ಸಂಗಪ್ಪಗ ಗಲ್ಲಿಗೆ ಹಾಕಿದ್ರು, ಅದು ಅಲ್ಲಿಗೆ ಎಂಡ್ ಆಯ್ತು ರೀ. ಈಗ ನಾವು ಉಳಿದ ಸಂತತಿ ಅಂದ್ರೆ ನಮ್ಮ 3 ಮಂದಿ ಮುತ್ತೈದೆಯರು, ಹಂಪಣ್ಣಪ್ಪ, ಸದಾಶಿವಪ್ಪ, ಬಸಲಿಂಗಪ್ಪ. ಅವ್ರು ವಂಶಸ್ಥರೇ ನಾವು. ನಮ್ಮ ತಂದೆಯವರು ಮಹಾಂತ್ರ ಅವ್ರು. ಇದು ಅವ್ರಿಗೆ ಈ ಹಂಪಣ್ಣಪ್ಪನ ಮಗ ಮಹಾಂತ್ರ ಅವರು. ಇವರಲ್ಲ, ಇವ್ರ ತಂದೆಯವರು. ಹಾ, ಅಲ್ಲಿದಾರಲ್ರಿ, ಅವರೇ ಮಾತ್ರ ಅವರು. ಶಂಕರವನವರು ಅಲ್ಲಿ ಕೊಟ್ನಾಳದಾಗ. ಹಾ, ಬಸಲಿಂಗಪ್ಪನವರು ಈಗ 2 ಮನಿ ನೋಡಿದೆವು. ಅಪ್ಪಾಜಿ ಶ್ರೀಮಂತ ಮಹಾಂತ್ರ ಅವ್ರು. ಇಲ್ಲ, ಇವ್ರ ಹೆಸರು ಶ್ರೀಮಂತರಾವ್. ಇವ್ರ ಮುಂದೆ ಮಹಾಂತ್ರ ಅವ್ರ ಹೊಟ್ಟಿಲಿ ಹೊಟ್ಟಿಲಿ ನೀವು ಶ್ರೀಮಂತರಾವ್. ಸದಾಶಿವಪ್ಪ ಅವ್ರ ಹೊಟ್ಟಿಲಿ ಶಂಕರ್ ರಾವ್ ಅಧ್ಯಕ್ಷದಿಂದ ಅವ್ರು ಕೊಟ್ನಾಳದಾಗ ಇರ್ತಿದ್ರು ನಮ್ಮ ತಾತ. ಅವ್ರ ಮಕ್ಕಳು ಅಪ್ಪ ಸಾಹೇಬ, ಬಾಬಾ ಸಾಹೇಬ ಇಬ್ರು ಅಲ್ಲೇ ಕೊಟ್ನಾಳದಾಗ ಇರ್ತಿದ್ರು. ಮುಂದೆ ಇವೇನ್ 2 ಮನಿ ನೋಡಿದೇವಲ್ರಿ, ಇವ್ರು ಬಸಲಿಂಗಪ್ಪ ಅವ್ರು ಹೊಟ್ಟಿಲಿ ಹುಟ್ಟಿದವ್ರು ವಿರ್ಸಂಗಪ್ಪ ಬಸವಂತರಾಯ ಅಂತ. ಅವ್ರ ವಂಶಸ್ಥರು ಮಹಾದೇವಪ್ಪ ಚಂದ್ರಶೇಖರ ಅಧ್ಯಕ್ಷದಿಂದ ಇಬ್ರು ಹುಟ್ಟಿದ್ರು. ವಿರ್ಸಂಗಪ್ಪಗ ಮಹಾದೇವಪ್ಪ ಹುಟ್ಟದ, ಬಸವಂತರಾಯಿಗೆ ಚಂದ್ರಶೇಖರ ಹುಟ್ಟದ, ಶಂಕರ ಅವರಿಗೆ ಅಪ್ಪ ಸಾಹೇಬತ್ತ, ಬಾಬಾ ಸಾಹೇಬತ್ತ ಇಬ್ರು ಹುಟ್ಟಿದ್ರಿ. ಮಹಾಂತರ ಅವರಿಗೆ ಶ್ರೀಮಂತರಾವತ್ ಇವ್ರು ಹುಟ್ಟಿದ್ರು. ಇವ್ರ ಹೊಟ್ಟಿಲೆ ನಾವು 3 ಜನ ರೀ. 3 ಜನ. ಹಾ, ಇವ್ರ ಹೊಟ್ಟಿಲೆ ಒಬ್ಬೊಬ್ಬರೇ ಅದಾರ. ಅವ್ರು ಇವ್ರು ಕೊಟ್ನಾಳದಾಗೆ ಇರ್ತಾರೆ. ಬಸವರಾಜ್ ಪ್ರಭುಲಿಂಗ ಅಧ್ಯಕ್ಷದಿಂದ ಇಬ್ರು. ಈ ಕೊಟ್ನಾಳದಾಗ ಇದ್ದವ್ರು ಯಾರ್ರಿ? ಇವ್ರು ಬಸವರಾಜ್. ಪ್ರಭುಲಿಂಗ ಅವರು ಅವ್ರು ಬಿಜಾಪುರ. ಇವು ಮಾದೇವಪ್ಪ ಅವ್ರ ಹೊಟ್ಟಿಲೆ ರವಿ, ಶಂಕರ್, ಆಮೇಲೆ ವಿರ್ಸಂಗಪ್ಪ ಅಂತ ಇಬ್ರು ಹುಟ್ಟಿದ್ರು. ಅವರು ಇಬ್ರು ವಿಜಾಪುರಕ್ಕೆ ಇರ್ತಾರೆ. ಚಂದ್ರಶೇಖರ್ ಅವ್ರ ಹೊಟ್ಟಿಲೆ ರಾಜಶೇಖರ, ಬಸವಂತರಾಯ ಅಂತ ಇಬ್ರು ಹುಟ್ಟಿದ್ರು. ಅವರು ವಿಜಾಪುರಕ್ಕೆ ಇರ್ತಾರೆ. ಮುಂದೆ ಇವು ನಮ್ಮ ಮಕ್ಕಳದು. ಈಗ ಸರ್ ಇದೇನು ಕೊಟ್ಟಾರಲ್ರಿ, ಇದನ್ನ ವೀಕ್ಷಕರೇ ಅದನ್ನ ಮಹಾಂತರಾವ್ ದೇಶಮುಖ್ ಅವ್ರಿಗೆ ಕೊಟ್ಟರು. ಇದು ರೀ. ಇವ್ರಿಗೆ ಇದು ಕೊಟ್ಟಾರನ್ರಿ? ಇವರೇ ಇರಲ್ರಿ, ಯಾರ್ರಿ? ಮಾಂತ್ರ ಅವ್ರ 3 ಮಂದಿ ಒಳಗೆ ಮಾತ್ರ ಇವ್ರು ಹಿಂದ್ ಮಾಡಿದಕ್ಕ ಮುಂದೆ ಉಳ್ಕೊಂಡವ್ರು ಇವರೇ ಒಬ್ಬರು. ಇವು ಹಿರಿಯರಂದ್ರೆ ಇದು ಮಹಾಂತರಾವ್ ಇವ್ರಿಗೆ ಕೊಟ್ರನ್ರಿ? ಮಹಾಂತರಾವ್ ಇವ್ರಿಗೆ ಕೊಟ್ಟಿದ್ದದು. ಮತ್ತೆ ಇವ್ರಿಗೆ ಕೊಟ್ಟಿದ್ದಪ್ಪ ಅಂದ್ರೆ ಬಹದ್ದೂರ್ ಬಸಲಿಂಗಪ್ಪ ಅವ್ರಿಗೆ ಕೊಟ್ಟಿಲ್ಲ ಇದು. ಬಹದ್ದೂರ್ ಬಸಲಿಂಗಪ್ಪ ಅವ್ರು ಮಾಡಿದ್ದಕ್ಕ ಇವ್ರಿಗೆ ಕೊಟ್ಟರು. ಇಷ್ಟ ಹಳ್ಳಿ ಇವ್ರಿಗೆ ಕೊಟ್ರು. ಅವ್ರು ಇವ್ರಿಗೆ ಬಹದ್ದೂರ್ ಬಸಲಿಂಗಪ್ಪ, ವಿರ್ಸಂಗಪ್ಪ ಇಬ್ರು ತೀರ್ಕೊಂಡ್ರಲ್ರಿ, ಗಲ್ಲಿಗೆ ಹಾಕಿದ್ರು. ಗಲ್ಲಿಗೆ ಹಾಕ್ಮ್ಯಾಗ ಅವಾಗಿನ ಏನ್ ಆಡಳಿತ ಇತ್ತು, ಆ ಆಡಳಿತ ಮಹಾಂತರಾವ್ ದೇಶಮುಖ್ ಅವ್ರಿಗೆ ಕೊಟ್ರು. ಇವ್ರಿಗೆ ಹಿರಿಯರ್ ಅಂದ್ರೆ ಇವ್ರೇ ರೀ. ಅದೇ ನೋಡಿ ವೀಕ್ಷಕರೇ, ಇದು ಏನಲ್ಲ, ಇದು ನಿಮಗೆ ವಂಶವೃಕ್ಷ ಏನದಲ್ಲ, ಇದು ನಿಮ್ಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಾನು. 731 ಗೊತ್ತಿಲ್ಲ. ಇದ್ರಿ 731 ರೀ. 231 ಹುಕುಂ ನಂಬರ್ ತೆಗಿಸಿದಾಗ ಗೊತ್ತಾಗ್ತದೆ. ಎಲ್ಲಿ ತೆಗಿಸ್ಬೇಕ್ರಿ ಅದು? ಪುಣಾದ ತೆಗಿಸ್ಬೇಕ್ರಿ. ಅವಾಗೆಲ್ಲ ಆಡಳಿತ ಪುಣಾನೇ. ಸೊಲ್ಲಾಪುರ ನಮ್ದು ಜಿಲ್ಲಾ ಆಗಿತ್ರಿ, ಪುನಃ ರಾಜ್ಯ ಅಲ್ಲೇ ಆಗಿತ್ತು. ನಂಬ್ರಿ 1 ಮಿನಿಟ್. ಇದು ನೋಡ್ರಿ, ಇದು ಏನಂತಾರೆ ಇದಕ್ಕ? ಪಟ್ಟ ಅಂತ ಹೇಳಿ ಕೊಡ್ತಿದ್ರು ಹಿಂದಕ್ಕೆ. ಅಂದ್ರೆ ಪರಾಕ್ರಮಿಗಳಿಗೆ ಕೊಡ್ತಿದ್ರು ಇದನ್ನು, ಆ ಪರಾಕ್ರಮಿ ಮಂತನಕ್ಕೆ ಕೊಡ್ತಿದ್ರು. ಇದು 1917 ಕೊಟ್ಟಿದ್ದು. ಯಾರಿಗೆ ಕೊಟ್ಟಿದ್ದು? ಇದು ಐತಿ. ಈಗ ಇದು ಪಟ್ಟ ತೋರಿಸಿದ್ರು ವೀಕ್ಷಕರೇ ತಮಗೆ. ಇದು ಈ ಮನೆತನಕ್ಕೆ 1917 ಇದನ್ನು ಇದು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇದನ್ನು ಅವರು ಪರಾಕ್ರಮಕ್ಕಾಗಿ, ಆ ಮನೆತನದ ಪರಾಕ್ರಮಕ್ಕಾಗಿ ಇವ್ರಿಗೆ ಕೊಟ್ಟಿದ್ದಾರೆ. ಇದನ್ನು ಎಕ್ಸಾಕ್ಟ್ಲಿ ಇದು ಬೇಕಂದ್ರೆ ಪುಣಾದೊಳಗೆ ಹುಕುಂ ನಂಬರ್ 231 ತೆಗೆದ್ರೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಅದು ಅಲ್ಲಿ ಹೋಗಿ ನೋಡ್ಬೇಕು, ಯಾಕಂದ್ರೆ ಮೊದಲು ಆಡಳಿತ ಪುಣಾಕ್ಕೆ ಇತ್ತಿದೆಲ್ಲ. ಇದನ್ನು ಅದರದ್ದು ಓಲ್ಡ್ ಅವಾಗಿನ ಕಾಲದ್ದು 1917 ಕಾಲಕ್ಕೆ ಏನಿದು ಬೆಲ್ಟ್ ಕೊಟ್ಟರು, ಅವಾಗಿನ ಬೆಲ್ಟಿನ ಇದು ಕತೆ. ಇದು ಎಲ್ಲ ಇಲ್ಲಿ ಕಡೆ ಸ್ವಲ್ಪ ಹಳೆಯದಾಗಿದೆ. ನಾನು ತರಿಸಿದೆ, ನೋಡ್ಬೇಕಲ್ಲ ನಾನು 1917 ಯಾವ ಥರ ಯೂಸ್ ಮಾಡ್ತೀರಿ ಬೆಲ್ಟ್ ಅಂತ. ಇವ್ರು ಏನು ಮಾಡಿದ್ದಾರೆ, ಅದಕ್ಕೆ ಏನಲ್ಲ ಇವರು ಹೊಲಿಸಿ ಇದನ್ನು ಫ್ರೆಶ್ ಮಾಡಿದ್ದಾರೆ. ಇದನ್ನು ನೋಡಿ, ಇದು ಬರೋದು ಇದು ಹೇಳ್ಕೊಡಿ ಸರ್. ಈಗ ಸರ್, ಈಗ ಇದು ಬೆಲ್ಟ್ ಕೊಟ್ಟು ಇದಾಯ್ತು. ಮುಂದೆ ಈಗ ಬಂದ ಮೇಲೆ ಯಾರಿಗೆ ಕೊಟ್ರಂದ್ರೆ ಇದು
ಮಾತ್ರ ಅವರಿಗೆ. ಅವ್ರು ಎಷ್ಟು ವರ್ಷ ಆಯ್ಕೆ ಮಾಡಿದ್ರು ಇಲ್ಲಿ ದೇಶಮುಖ ಮಂತನಕ? ಅವರು 67ನೇ ಇಸ್ವಿ ತನ 1967 ಇಸ್ವಿ ತನ ಅವರು ಆಳ್ಕೆ ಮಾಡಿದ್ರು. ಮುಂದೆ ದೇಶಮುಖ ಮಂತನಕ ಎಷ್ಟು ಹಳ್ಳಿಗಳಿದ್ರಿ ಇಲ್ಲಿ ಮುಂಚೆ? 40 ಹಳ್ಳಿ ರೀ. 40 ಹಳ್ಳಿ. ಮುಂದೆ ಆ 40 ಹಳ್ಳಿ ಒಂದು ರಾಜಕೀಯ ಯಾವಾಗ ಹೋಯ್ತು? ಸ್ವಾತಂತ್ರ್ಯ ಬಂದ ಹೋಯ್ತಾ? ಬ್ರಿಟಿಷರ ಕಾಲಕ್ಕೆ. ಬ್ರಿಟಿಷ್ ಕಾಲಕ್ಕೆ ಹೋಗ್ಬಿಡ್ತದು. ಪೂರ್ತಿ ಹೋಯ್ತು, ಏನು ಇರ್ಲಾರ್ದೆ ಎಲ್ಲ ಹೋಯ್ತು. ಎಲ್ಲ ಬ್ರಿಟಿಷರ. ಇದೊಂದು ಮನಿ ಒಂದು ಉಳಿದಿದ್ರಿ, ಹಿಂದಿನ ಬಾಜು ಸಾಲಿಯವ್ರ ಹತ್ತದಾರ, ಅವ್ರಿಗೆ ನಾವು ಬರ್ಕೊಟ್ಟಿವಿ ಅನ್ನೋದಕ್ಕೆ ಇದೊಂದು ಒಡೆ ಉಳಿತು. ಇದನ್ನು ಹೋಗ್ತಿತ್ತು. ಇಲ್ಲ, ಇದು ಹೋಗ್ತಿತ್ತು. ನೋಡ್ರಿ 40-60 ಹಳ್ಳಿ ಅದು. ಮತ್ತೆ ಈ ಮುಂದೆ ಹಗೆದೊಳಗ 80 ಮಣ ಇನ್ನೊಂದ್ರಿ, ಇದು ಏನ ಆಸ್ತಿ ಬಂದಿತ್ತು, ಈ ಆಸ್ತಿ ಪೇಶ್ವನ್ ಕಾಲಕ್ಕೆ ಬಂದಿದ್ದು, ಬ್ರಿಟಿಷರ ಕಾಲಕ್ಕೆ ಹೋಗಿತ್ತು. ಪೇಶ್ವನ್ ಕಾಲಕ್ಕೆ ಬಂದಿದ್ದು ಬ್ರಿಟಿಷರ ಕಾಲಕ್ಕೆ ಹೋಗಿದ್ದು. ಅಚ್ಚಾ. ಈಗ ಪ್ರೆಸೆಂಟ್ ಎಷ್ಟು ಎಕರೆ ಅದ್ರಿ ನಿಮ್ಗೆ ಇವತ್ತಿನ ಪ್ರೆಸೆಂಟ್ ಎಕರೆಕ್ಕೆ 20 ಎಕರೆ ಅದ. ಒಟ್ಟ 20 ಎಕರೆ. 20 ಎಕರೆ ನೋಡಿ ವೀಕ್ಷಕರೇ, 4,000 ಎಕರೆ ಜಪ್ತಾಗಿ ಹೋಯ್ತು. 4,000 ಎಕರೆ ಜಪ್ತ್ ಮಾಡಿಬಿಟ್ರು. ಈಗ ಬರೀ 20 ಎಕರೆ ಮತ್ ಬ್ರಿಟಿಷರ ಜೋಡಿ ಹೊಂದಾಣಿಕೆ ಜರ್ ನಮ್ ಬಸಲಿಂಗಪ್ಪವ್ರ ಆಗಿದ್ರ ಆ 4,000 ಎಕರೆ ಜಮೀನಕ್ ಮಾಲಕರು ಇಡೀ ನಮ್ ಕರ್ನಾಟಕದೊಳಗ ದೇಶಮುಖರು ಅಂತ ಇರುದೇ 26. 26 ಒಳಗ 4 ಏನದ ಬ್ರಿಟಿಷರು ಕೂಡ ಮಾಡಿದವರು. ಅದ್ರಾಗ ಮೇನ್ ಜಮಿಗೆ ದೇಶಮುಖರು ವಿರುದ್ಧ ಮಾಡೋದು. ಪೂರ ಕಳ್ಕೊಂಡವ್ರು ಜಂಗಿ ದೇಶಮುಖರು. ಉಳಿದವರೆಲ್ಲ ಅವ್ರಿಗೆ ಸರೆಂಡರ್ ಹಾಕಿಸಿಂದ ಉಳಿಸ್ಕೊಂಡ್ರು. ಇವರು ಸರೆಂಡರ್ ಆಗಿದ್ರೆ ಸರೆಂಡರ್ ಆಗಲಿಲ್ಲ ಇವರು. ನೋಡಿ ವೀಕ್ಷಕರೇ, ಬ್ರಿಟಿಷರಿಗೆ ಬರೀ 20 ಎಕರೆ ಉಳಿದ ಬ್ರಿಟಿಷರು ಅವ್ರ ವಿರುದ್ಧ ಹಾಕೊಂಡಿದ್ದಕ್ಕೆ ಈ ಪರಿಸ್ಥಿತಿ ಬಂದ್ರಿ. ಈ ಮಂತನಕ ಕೆಲವೊಬ್ರು ಸಂಧಾನ ವಿರುದ್ಧ ಅಂದ್ರೆ ಏನ್ರಿ, ಒಂದ್ ಇನ್ಸಿಡೆಂಟ್ ಕೋರ್ಟ್ನಾಗ ಅಲ್ಲಿ ಕೇಸ್ ಬಿತ್ತದು. ಮುಂದೆ ಇದು ಏನು ಬೆಳ್ಳಿ ಒಯ್ದ ಮ್ಯಾಗ ಆ ಸೋಲಾಪುರಕ್ಕೆ ಇತ್ತದ ಕೋರ್ಟ್. ಆ ಕೋರ್ಟ್ನಾಗ ನಡೆದ ಟೈಮ್ನಾಗ ಈ 4,000 ಎಕರೆ ಜಮೀನು ನಡೆದಿತ್ತು. ಅವಾಗ ಅಲ್ಲಿ ಜಡ್ಜ್ ಏನಂದ, ಇದು ಸಹಿ ಯಾರ್ದು? ಇದು ನಮ್ಮ ಅಪ್ಪಂದು, ನಮ್ಮ ವಂಶಸ್ಥರದಿಂದ ನಮ್ಮ ಅಪ್ಪಂದೇ ಸಹಿ ಅತಿ ಹೇಳಬೇಡ ನೀ. ವಕೀಲ ಏನತ್ತಿದ್ದ ಅವ್ರಿಗೆ, ಇವರಿಗೆ ಕರ್ಕೊಂಡು ಹೋಗಿದ್ದ ಅಲ್ಲಿ ಸ್ವತಃ ಅವ್ರ ಮನ್ಯಾಗ ಇಟ್ಕೊಂಡು ಜಜ್ನೆ ಇವ್ರಿಗೆ ಕರ್ಕೊಂಡು ಹೋಗಿ ಅಜ್ಜವ್ರ ಮಗನಿಗೆ ಈರ್ಸಂಗಪ್ಪ ಇದು ಸಹಿ ನಮ್ಮ ಅಪ್ಪಂದ ಅಲ್ಲ ಅಂತ ಹೇಳ್ಬಿಡು. ಇವ್ 4,000 ಎಕರೆ ಜಮೀನು ಉಳಿತಾವ, ನಿಂದೆಲ್ಲಾನು ವಾಪಸ್ ಬರ್ತದ. ಆಯ್ತತ್ ಬೆಳಗಾನ ಹೇಳದ್ಮ್ಯಾಗ ಹ್ಞೂ ಅನ್ಕೋತ್ ಕುಂದ್ರವ್ರು. ಅವ್ರ ಜೋಡಿನ ಜಡ್ಜ್ ಅವ್ರ ತಮ್ಮ ಇದಕ್ಕೆ ಕರ್ಕೊಂಡು ಹೋದ್ರು ಅವರು ಕೋರ್ಟಿಗೆ. ಅಲ್ಲಿ ಹೋಗಿ ಕಟ್ಕಟ್ಟಾಗಿ ನಿಂದಿರಿಸಿ ಕೇಳೋಣ, ಇದು ಸಹಿ ಸತ್ಯವನ್ನೇ ಹೇಳ್ತೀನಿ ಅಂದು ಇದು ನಮ್ಮ ಅಪ್ಪಂದೇ ಸಹಿ ಅತ್ತ. ಸತ್ಯ ಬಿಟ್ಟು ಏನೂ ನಡೆದಿಲ್ಲ. 3 ತಿಂಗಳು ಇಟ್ಕೊಂಡ್ರು. ಇದನ್ನ ಹೇಳಸ್ಲಾಕ ನಮ್ ತಂದಿದ ಅಲ್ಲ ಅಂತ ಹೇಳ್ಬೇಕಂತ 3 ತಿಂಗಳು ಇಟ್ಕೊಂಡ್ರು. ಕೊನೆಗೆ ಅವ್ರು ಏನ್ ಹೇಳಿದ್ರು, ಇದು ನಮ್ಮ ಅಪ್ಪಂದೇ ಅಂತ ಹೇಳಿದ್ರು. 3 ತಿಂಗಳು ಇಟ್ಕೊಂಡ್ರು ಏನು ಕೆಲಸ ಕೊಡಿದ್ರು, ಸತ್ಯವನ್ನೇ ಹೇಳಿದ್ರು. ನೋಡ್ರಿ, ಇಂಥ ಸತ್ಯ ಹರಿಶ್ಚಂದ್ರ ಮಂಥನಕ ಈ ಪರಿಸ್ಥಿತಿ ಅದು. 4,000 ಎಕರೆ ಹೋಗಿ ಈಗ ಉಳಿದಿದ್ದು 20 ಎಕರೆ. ಅದೇ ಮೇನ್ ಸತ್ಯ ಹರಿಶ್ಚಂದ್ರ ಪರಿಸ್ಥಿತಿ ಏನೈತಿ, ಇವರಿಗೆ ಅದೇ ಆಗ್ಯದ. ಅದಕ್ಕೆ ಉಳಿದ ದೇಶಮುಖರೆಲ್ಲ ಸರೆಂಡರ್ ಆದ್ರು, ಅವ್ರು ಉಳಿಸ್ಕೊಂಡ್ರು ಆಸ್ತಿ, ಇವರು ಉಳಿಸ್ಕೊಳ್ಳಿಲ್ಲ. ಈಗ ಈ ಮನೆ ಎಷ್ಟು ವಿಸ್ತೀರ್ಣ ಎಷ್ಟು ಅದ್ರಿ? ಈಗ ಅಣ್ತವ್ರ ಹಂಚ್ಕೊಂಡ್ರಿ ನೀವು? 4 ಎಕರೆ ಆಗ್ಬೇಕ್ರಿ ಪೂರಾ ವಿಸ್ತೀರ್ಣ. ಅಲ್ಲಿ ಇಡೋದು ಪೂರಾ ಹಿಂದೆ ಇದು 4 ಎಕರೆ. 4 ಎಕರೆ ಅಲ್ಲಿ ಕೊಟ್ನಾಳದಾಗ ಅದೊಂದು 6 ಎಕರೆನೂ ಇರ್ಬೋದು. 6 ಎಕರೆ ಹೆಚ್ಚು ಮಂತಾನೆ ಮನಿನೇ ಆ ಮನಿ ಕ್ವಾಟಿವಾಡಿಗೆ ಕಂದಕದ್ರಿ ಹಿಂದ. ಕ್ವಾಟಿವಾಡಿನಾಗ ಲಾರಿ ಕ್ವಾಟಿವಾಡಿ ಅದ. ಈ ಸದ್ಯ ನೋಡ್ಲಿಕ್ನು ಅದರ ಸಾಬ್ರ ಅದು ಕೆಲವೊಬ್ರು ನಮ್ ಮಾವರೇ ಆಗ್ಬೇಕು. ನಮ್ ತಂಗಿ ಕೊಟ್ಟಿವಿ ನಾಗೋ ಡಾಕ್ಟರ್ ಗೌರ್ಮೆಂಟ್ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಕೊಟ್ಟು ಬಿಡೋಣ. ಇದು ಕೊಟ್ಟು ಅಂದ್ರೆ ನಿಮ್ಗೆ ಇಲ್ಲಿ ಅವರೆಲ್ಲ ಶಿಸ್ತು ಮಾಡಿ ನೋಡ್ತಕ್ಕಂಥ ಸ್ಥಳ ಮಾಡ್ತಾರ ತಂದ್ರಿ.
ನಾವು ದೇಶಮುಖರು ಅಂತ ಹೇಳ್ಕೊಳಕ ಉಳ್ಕೊಂಡಿದ್ದೆ ಅದು ಒಂದು ವಾಡೆ ಕುರುವ ಪ್ರೂಫ್ ಅಂದ್ರೆ ಅದು ಒಂದೇ ವಾಡೆ ಅದ ಅದಕ್ಕೆ ನಾವು ಕೊಡಂಗಿಲ್ರಿ ನಮಗೇನು ಗೌರ್ಮೆಂಟ್ ಸಹಾಯನೂ ಬೇಕಾಗಿಲ್ಲ ನಮ್ದು ಇಟ್ಟಿದ್ರು ಸಾಕು ನಾವು ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರೇ ಅವರು ತೆಲುವಾನ್ ಹುಟ್ಟದ ಮೇಲೆ ನಾವೇ ಅದು ರಿಪೇರಿ ಮಾಡ್ಕೊಂಡಿರ್ತಾರೆ. ಆಮೇಲೆ ಅವು ಕೋಟಿಗಳು ಬಿದ್ದಿದ್ರು 2020-21 ಅದಕ್ಕೆ ಗೇಟ್ನು ನಾವೇನು ಮಾಡ್ಕೊಂಡು ಹೋಗಿ ಆಮೇಲೆ ಅವು ಕಟ್ಟಡಗಳು ಬಿದ್ದಿದ್ದು ಕ್ವಾಟಿಗಳು ಬಿದ್ದಿದ್ದು ಕಲ್ಲುಗಳು ಇಲ್ಲಿ ಜಮ್ಗಿ ಗೌಂಡರ್ ಕರ್ಕೊಂಡು ಹೋಗಿ ಮಾಡ್ತಿದ್ದೆ ಅದು. ಇದೇ 2021-22 ಅದು ನೋಡ್ತಕ್ಕಂಥದ್ದು ಅದು ಹೊರಗಿನವ್ರು ಬಂದು ಇಳಿಲಿಕ್ಕೆ ಅನುಕೂಲ ಆಗಿತ್ತು ಅದು. ಅದು ಬಿದ್ದಿದ್ರ ಇದ್ರ ಮೇಲೆ ಮ್ಯಾಗಿನ ಬಂದಿನ ದನ ಕರ ಒಳಗೆ ಬರ್ಲಕ್ಕೆ ಅಲಾವಾಗಿತ್ತು. ಅದನ್ನ ಒಟ್ಟು ಮೊದಲು ಹೆಂಗಿತ್ತು ಹಂಗೆ ಕಟ್ಟಡ ಮಾಡಿ ಇದರಿಂದ ಒಂದು ಗೇಟ್ ಇದೆ ದೊಡ್ಡದು ಬಾಗಿಲು ದ್ವಾರ ಬಾಗಿಲು. ಆ ದ್ವಾರ ಬಾಗಿಲಕ್ಕೆ ಒಂದು 80-1 ಲಕ್ಷ ರೂಪಾಯಿ ಖರ್ಚು ಮಾಡಿ ಗೇಟ್ ಮಾಡ್ತಿದ್ರಿ. ಆಮೇಲೆ ಯಾವ ಕಲ್ಲು ಎಲ್ಲೆಲ್ಲಿ ಕಿತ್ತಿದ್ವಿ ಅದೇ ಕಲ್ಲು ಅಲ್ಲೇ ಕುಂಡಿಸಿವಿ. ತೆಳಗಿನ ಕಲ್ಲುಗಳು ಮೂಲಿ ಕಲ್ಲುಗಳು ಎಲ್ಲಿ ಹೋಗಿದ್ದು ಅದನ್ನ ಅಲ್ಲೇ ಕುಂಡಿಸ್ಕೊಂಡಿವಿ. ಆಮೇಲೆ ಏನೇನು ಕಲ್ಲುಗಳಿದ್ದು ಅದನ್ನೇ ಕುಂಡಿಸಿ ರೆಡಿ ಮಾಡಿದ್ವಿ. ಇದು ಇನ್ನೊಂದ್ರಿ ಈ ವಾಡೆ ಏನದು ಇದು ಇರು ಜಾಗ ಇರ್ಲಕ್ ಜಾಗ ಇದು ಎಲ್ಲರಿಗೂ ಇರ್ಲಕ್ ಜಾಗ. ಏನ್ 2 ಮನೆ ಮದ್ದ ಗುಂಡು. ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಹೋಗು.